योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीतायापते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವಾಗ ಕೃಷ್ಣ ಒಂದು ಎಷ್ಟೆಲ್ಲ ಮಂತ್ರಾಲೋಚನೆ ಮಾಡಿದ್ದಾರೆ ಪಾಂಡವರು ಅಂತ ಒಂದು ನೋಡುವ ಅಂತ ಒಂದು ಪರೀಕ್ಷೆ ಮಾಡಲಿಕ್ಕೆ ಕೇಳಿದ್ದು. ಈಗ ನೀವು ಯೋಚನೆ ಮಾಡ್ತಾ ಇದ್ದೀರಿ ಇದನ್ನು ಯಜ್ಞವನ್ನು ಮಾಡುವಂಥದ್ದು ಉತ್ತಮ ಕ್ರತೂತ್ತಮ ಅತ್ಯಂತ ಶ್ರೇಷ್ಠವಾದ ಯಜ್ಞಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಈ ರಾಜಸೂಯ ಯಾಗ. ಆದರೆ ಒಂದು ವಿಷಯ ಏನು ಅಂತ ಹೇಳಿದರೆ ಎಲ್ರಿಗೂ ಯೋಗ್ಯತೆ ತಂದು ಕೊಡ್ತದೆ. ಭೀಮಸೇನಿಗಂತೂ ವಾಯುದೇವರ ಅವತಾರವಾದ್ದರಿಂದ ಬ್ರಹ್ಮ ಪದವಿಯಲ್ಲೇ ಅತ್ಯಂತ ಯೋಗ್ಯತೆಯನ್ನು ತಂದು ಕೊಡ್ತದೆ. ಬಾಕಿ ಉಳಿದವರಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಶ್ರೇಷ್ಠತ್ವವನ್ನು ತಂದು ಕೊಡ್ತದೆ. ಆಮೇಲೆ ತಂದೆ ಪಾಂಡುರಾಜನಿಗೆ ತನ್ನ ಮೂಲ ರೂಪವನ್ನು ಸೇರಲಿಕ್ಕೆ ಸಾಧ್ಯ ಆಗ್ತದೆ. ಹರಿಶ್ಚಂದ್ರ ರಾಜನನ್ನು ಮೀರಿ ಹೋಗ್ತಾನೆ. ಎಲ್ಲ ಸರಿ, ಇದೆಲ್ಲ ಹೌದು. ಆದರೆ ಒಂದು ವಿಷಯ ಏನಂತ ಹೇಳಿದರೆ ರಾಜಸೂಯ ಯಾಗ ಮಾಡಬೇಕಿದ್ರೆ ಎಲ್ಲ ರಾಜರುಗಳು ಕಪ್ಪ ಕೊಡಬೇಕು. ಈ ಜರಾಸಂಧ ಅವನು ಜೀವದಲ್ಲಿ ಇದ್ದಾನಲ್ವಾ, ಅವನು ಜೀವದಲ್ಲಿ ಇರುವಾಗ ಅವನನ್ನು ನಮ್ಮ ಯಾರು ಕೃಷ್ಣನ ಅಣ್ಣ ಬಲರಾಮನಿಂದಲೂ ಸೋಲಿಸಲಿಕ್ಕಾಗಲಿಲ್ಲ, ಕೊಲ್ಲಲಿಕ್ಕಾಗಲಿಲ್ಲ. ವಿಷಯ ನಿಮಗೆ ಗೊತ್ತಿದೆಯಲ್ವಾ. ಈ ವಿಷಯದಲ್ಲಿ ಹೇಗೆ ಏನು ಯೋಚನೆ ಮಾಡಿದ್ದೀರಿ ಅಂತ ಕೃಷ್ಣ ಕೇಳಿದರೆ ಧರ್ಮರಾಜ ನಿಶ್ಚಯ ಮಾಡಿ ಆಯಿತು. ಹಾಗಾದರೆ ಬೇಡ ಅಂತ, ಬೇಡ ಅಂತ ಎಷ್ಟೆಲ್ಲ ಯೋಚನೆ ಮಾಡಿಬಿಟ್ಟ. ಅವನ ಮನಸ್ಸಿಗೆ ಏನಂತ ಹೇಳಿದ್ರೆ ಏನಾದರೂ ಈ ಜರಾಸಂಧನ ಹತ್ತಿರ ಇವರು ಹೋಗುದು, ಯಾರು ಸೋಲಿಸಲಿಕ್ಕೆ ಭೀಮ ಅರ್ಜುನರು, ಅವರಿಂದ ತಾನು ಇರುವುದು, ಅವರಿಗೇನಾದರೂ ಆಗಿಬಿಟ್ರೆ ತಾನು ಮತ್ತೆ ಏನು ಮಾಡೋದು ಅನ್ನುವಂಥದ್ದು ಎಲ್ಲ ಎಣಿಸಿಬಿಟ್ಟು ಬೇಡ ಕೃಷ್ಣ, ನಾನದು ಈ ರಾಜಸೂಯದ ವಿಷಯ ಕೈ ಬಿಟ್ಟಾಯಿತು ಅಂತ ಕೂಡ ಹೇಳಿ ಆಯಿತು. ಸೊ ಇಷ್ಟೆಲ್ಲ ಆಗಿದೆ. ಇನ್ನು ಮುಂದಕ್ಕೆ ಇವತ್ತು ವೈರಾರಿ ಇಲ್ಲ, ಆಮೇಲೆ ಸುಲೋಚನಕ್ಕ ಇಲ್ಲ. ಯಾರು ಮತ್ತೆ ಓದ್ತೀರಿ ಪರಿವಾರ ಪಠಿತ ಪುಸ್ತಕದಿಂದ? ಓದಿ. ಪಣ್ಣೆ ನೆಕ್ಸ್ಟ್ ಶ್ಲೋಕ ಯಾವುದು? ಇತೀರಿತೆ 96. ಪದಂ ಚತುರ್ಮುಖಸ್ಯ ವಾಸ್ತು ಸಾಧ್ಯಮೇವ ಯತ್ನತಃ. ಈ ಧರ್ಮರಾಜನಿಂದ ಈ ರೀತಿಯಾಗಿ ಹೇಳಲ್ಪಡ್ತಿರಲು ಪ್ರಧಾನವಾಯು ದೇವರ ಮಗನಾದ ಭೀಮಸೇನನು 4 ಮುಖಗಳುಳ್ಳ ಬ್ರಹ್ಮನ ಪದವಿಯನ್ನೇ ಆಗಲಿ ಪ್ರಯತ್ನದಿಂದ ಚೆನ್ನಾಗಿ ಧರಿಸಲು ಶಕ್ತಿವೇ ಸರಿ ಎಂದನು. ಕೇಳೋಣತೆ ಕರೆಕ್ಟ್ ಗಣ್ಣ. ಇತೀರಿತೆ ಅಮುನಾ ವದತ್ ಪ್ರಧಾನ ಮಾರುತಾತ್ಮಜಃ ಪದಂ ಚತುರ್ಮುಖಸ್ಯ ವಾ ಸುಸಾಧ್ಯಮೇವ ಯತ್ನತಃ. ಇತಿ ರೀತಿ ಏನು ಧರ್ಮರಾಜ ಹೀಗೆ ಹೇಳಲು ಏನಂತ ಬೇಡ ಅಷ್ಟು ಜನ ಈಗ ಇದ್ದರು ರಾಜರುಗಳು, ಅವರೆಲ್ಲ ಚಕ್ರವರ್ತಿಗಳಾಗಿದ್ದಾರ. ಆ ಚಕ್ರವರ್ತಿಗಳು ಒಂದು 2-3 ಜನ ಆಗಿದ್ದಾರೆ. ಹರಿಶ್ಚಂದ್ರ ಮಹಾರಾಜ ಈ ಥರ ಒಂದು 2-3 ಜನ ಚಕ್ರವರ್ತಿಗಳಾಗಿದ್ದಾರೆ. ಆ ಸಮಯದಲ್ಲಿ ಇಂಥ ಜರಾಸಂಧನಂಥ ಶತ್ರುಗಳು ಇರಲಿಲ್ಲ. ಎಂಥ ಸಮಾಧಾನ ಮಾಡಿಕೊಂಡು ಆಗಿದೆ, ಯುಧಿಷ್ಠಿರ ವಾಪಸ್ ಬಂದಾಗಿದೆ. ಆದರೆ ಭೀಮಸೇನ ಹೇಳ್ತಾನೆ ಇವಾಗ ಈ ರೀತಿ ರೀತಿ ಅಣ್ಣ ಧರ್ಮರಾಜ ಬೇಡ, ಈ ರಾಜಸೂಯ ಯಾಗ ನಾವು ಮಾಡುವುದೇ ಬೇಡ ಅಂತ ಹೇಳಲು ಈ ರೀತಿ ಹೇಳಲು ಅಮುನಾ ಆ ಯುಧಿಷ್ಠಿರನಿಂದ ಅವನಿಂದ ಈ ರೀತಿ ಹೇಳಲ್ಪಡಲು ಅವದತ್ ಹೇಳಿದ. ಯಾರು? ಪ್ರಧಾನ ಮಾರುತಾತ್ಮಜ, ಮುಖ್ಯ ಪ್ರಾಣ. ಪ್ರಧಾನ ಮಾರುತ ಅಂದರೆ ಮುಖ್ಯ ಪ್ರಾಣ, ಪ್ರಧಾನ ಅಂದರೆ ಮುಖ್ಯ,
ಮಾರುತ ಅಂದರೆ ವಾಯುದೇವರು. ಸೊ ಮುಖ್ಯ ವಾಯುದೇವರು, ಮುಖ್ಯ ಪ್ರಾಣದೇವರು. ಪ್ರಾಣದೇವರು ಪ್ರಧಾನ ಪ್ರಾಣದೇವರು ಅಂದರೆ ಮುಖ್ಯ ಪ್ರಾಣದೇವರು. ಅವರ ಅವತಾರ ಆತ್ಮಜಃ, ವಾಯುದೇವರ ಅವತಾರನಾದ ಭೀಮಸೇನನು ಪ್ರಧಾನ ಮಾರುತಾತ್ಮಜ, ಮುಖ್ಯ ಪ್ರಾಣನ ಆತ್ಮಜನಾದ ಭೀಮಸೇನ. ಅವದತ್ ಅಮುನಾ ಇತಿ ಈ ರೀತಿ ತನ್ನ ಅಣ್ಣ ಯುಧಿಷ್ಠಿರನಿಂದ ಅವನಿಂದ ಅಮುನಾ ಇತಿ ಈ ರೀತಿ ಹೇಳಲ್ಪಡಲು ಅವದತ್ ಪ್ರಧಾನ ಮಾರುತಾತ್ಮಜ. ಅವದತ್ ಅಂದರೆ ಹೇಳಿದ. ಯಾರು ಹೇಳಿದ? ಭೀಮಸೇನ. ಭೀಮಸೇನನಿಗೆ ಹೇಗೆ ಕರೆದರು? ಪ್ರಧಾನ ಮಾರುತಾತ್ಮಜ. ಪ್ರಧಾನ ಮಾರುತ ಅಂತೇಳಿದರೆ ಮುಖ್ಯ ಪ್ರಾಣ, ಆತ್ಮಜ ಅಂತೇಳಿದರೆ ಮುಖ್ಯ ಪ್ರಾಣನ ಅವತಾರನಾದ ಎರಡನೇ ಅವತಾರನಾದ ಭೀಮಸೇನ ಹೇಳ್ತಾನೆ. ಅವದತ್ ಏನಂತ? ಯತ್ನತಃ, ಲಾಸ್ಟಿಗೆ ಉಂಟು ಶಬ್ದ ಯತ್ನತಃ ಅಂದರೆ ಪ್ರತಿಯೊಂದಕ್ಕೂ ಮಹಾಪ್ರಯತ್ನ ಬೇಕು. ರಾಜಸ್ವ ಯಾಗಕ್ಕೂ ಅಷ್ಟೇ ಮಹಾಪ್ರಯತ್ನ ಬೇಕು. ಈಗ ನಾವು ಏನು ಮಾಡ್ತಾ ಇದ್ದೀವಿ? ಇದನ್ನು ಹೇಗೆ ಮಾಡುವ ಅಂತ ಯೋಚಿಸ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಪ್ಲ್ಯಾನಿಂಗ್ ಬೇಕು. ಅದರ ಬಗ್ಗೆ ಮೊದಲೇ ಎಲ್ಲ ಚರ್ಚೆ ಆಗಿರಬೇಕು. ಹೇಗೆಲ್ಲ ಮಾಡಬೇಕು, ಏನು ತೊಂದರೆಗಳು ಇವೆ, ಆ ತೊಂದರೆಗಳನ್ನು ಹೇಗೆ ಬಗೆಹರಿಸಬೇಕು, ಎಲ್ಲ ಹೀಗೆ ಎಲ್ಲ ಯೋಚನೆ ಸರಿಯಾಗಿ ಯೋಚನೆ ಮಾಡಿ ಸರಿಯಾದ ಪ್ರಯತ್ನ. ಯತ್ನತಃ, ಯತ್ನ ನಾವು ಪ್ರಯತ್ನ ಅಂತ ಹೇಳ್ತೀವಿ. ಯತ್ನಕ್ಕೆ ಪ್ರಕೃಷ್ಟೇನ ಯತ್ನ ಅಂದರೆ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ಉತ್ತಮವಾದ ಯತ್ನಕ್ಕೆ ಪ್ರಯತ್ನ ಅಂತ ಹೆಸರು. ಇಲ್ಲಿ ಪ್ರಯತ್ನತಃ ಅಥವಾ ಯತ್ನತಃ. ಯತ್ನತಃ ಅಂದರೆ 5ನೇ ವಿಭಕ್ತಿ. ಅಂದರೆ ಪ್ರಯತ್ನ ಮಾಡಿದರೆ, ಅದರಿಂದ ಪ್ರಯತ್ನ ಮಾಡುವುದರಿಂದ ಪದಂ ಚತುರ್ಮುಖಸ್ಯ ವಾ ಸುಸಾಧ್ಯಮೇವ, ಆಗ್ತದೆ. ಅಣ್ಣನಿಗೆ ಭೀಮಸೇನ ಹೇಳ್ತಾರೆ ಆಗ್ತದೆ. ಏನು? ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡುವ, ನಮಗೆ ಪ್ರಯತ್ನ ಮಾಡುವ ಏನು ಆ ಒಂದು ಸಾಮರ್ಥ್ಯ ಭಗವಂತ ಕೊಟ್ಟಿದ್ದಾನೆ. ಭಗವಂತ ನಮ್ಮ ಒಟ್ಟಿಗೆ ಇರುವ ಕಾರಣ ನಾವು ಪ್ರಯತ್ನ ಮಾಡದೆ ಇನ್ಯಾರು ಮಾಡೋದು ಅಂತ ಅರ್ಥ. ಸೊ ಯತ್ನತಃ ನಾವು ಪ್ರಯತ್ನ ಮಾಡುವ, ಆಗ್ತದೆ. ಸುಸಾಧ್ಯಂ ಏವ, ಖಂಡಿತ ಆಗ್ತದೆ. ಸುಸಾಧ್ಯಂ, ಸಾಧ್ಯಂ ಮಾತ್ರ ಅಲ್ಲ, ಖಂಡಿತ. ಸುಸಾಧ್ಯಂ ನಾವು ಮಾಡಿಯೇ ಮಾಡ್ತೀವಿ. ಸುಸಾಧ್ಯಂ ಅಂದರೆ ಪದಂ ಚತುರ್ಮುಖಸ್ಯ ವಾ, ಆ ಬ್ರಹ್ಮ ಪದವಿ ಅದು ಕೂಡ ಸಾಧ್ಯ ಇದೆ. ಪದಂ ಚತುರ್ಮುಖಸ್ಯ, ಸೊ ಬ್ರಹ್ಮ ಪದವಿ ಕೂಡ ಸಾಧ್ಯ ಇದೆ. ರಾಜಸೂಯ ಯಾಗವನ್ನು ಮಾಡುವುದು ಸಾಧ್ಯ ಇದೆ. ಏನು ಬೇಕು ಅಂತ ಹೇಳಿದರೆ ಪ್ರಯತ್ನ ಮಾತ್ರ ಬೇಕು. ನಾವು ಪ್ರಯತ್ನ, ನಾವು ಎದೆಗುಂದಬಾರದು, ಧೈರ್ಯ ಇರಬೇಕು. ಭಗವಂತನ ರಕ್ಷಣೆ ನಮ್ಮ ಹತ್ರ ಇರುವಾಗ, ಬಾಹುಬಲದಿಂದ ನಾವು ಹುಟ್ಟಿರುವಾಗ, ನಮ್ಮ ತಮ್ಮ ಯಾರು ಅರ್ಜುನ ಶ್ರೇಷ್ಠ ಧನುರ್ಧರನಾಗಿರುವಾಗ ನಾವು ಮಾಡದೆ ಇನ್ಯಾರು ಮಾಡೋದು ಅಂತ ನಾರದರಿಗೆ ಪಾಂಡುರಾಜ ಹೇಳಿದ್ದನ್ನೇ ಪಾಂಡುರಾಜನ ಮಗ ಭೀಮಸೇನ ಕೂಡ ಹೇಳ್ತಾನೆ. ಇತಿ ರೀತಿ ಅಮುನ ಅವದತ್, ಹೀಗೆ ಧರ್ಮರಾಜ ಹೇಳಲು ಇತಿ ರೀತಿ ಅವದತ್ ಪ್ರಧಾನ ಮಾರುತಾತ್ಮಜ, ಮುಖ್ಯವಾಯುವಿನ ಅವತಾರನಾದ ಭೀಮಸೇನನು ನುಡಿದ. ಪ್ರಯತ್ನದಿಂದ ಚತುರ್ಮುಖ ಬ್ರಹ್ಮನ ಪದವಿಯನ್ನಾದರೂ ಸುಲಭವಾಗಿ ಸಾಧಿಸಬಹುದು. ಈ ರಾಜಸೂಯ ಯಾಗ ಮಾಡಿದರೆ ಚತುರ್ಮುಖ ದೇವರು ಅಂದರೆ ಬ್ರಹ್ಮ ಪದವಿಯೇ ಸಿಗ್ತದೆ. ಅದನ್ನು ಖಂಡಿತ ಸಾಧಿಸಬಹುದು. ಯಾಕಂತೇಳಿದರೆ ಯೋಗ್ಯತೆ ಇರುವವರೇ ಮಾತಾಡಬೇಕು, ಎಲ್ಲರೂ ಮಾತಾಡಿದರೆ ಆಗೋದಿಲ್ಲ. ಭೀಮಸೇನ ದೇವರು ಮಾತಾಡೋದು ಅಂತ ಹೇಳಿದರೆ ಅದಕ್ಕೆ ಅರ್ಥ ಇದೆ. ಯಾಕಂತೇಳಿದರೆ ವಾಯುದೇವರ ಅವತಾರ, ಮುಂದೆ ಬ್ರಹ್ಮ ಪದವಿಗೆ ಹೋಗಲಿಕ್ಕೆ ಹನುಮಂತನ ಅವತಾರದಲ್ಲೇ ಭಗವಂತ ಹೇಳಿ ಆಗಿದೆ, ನೀವು ನೆಕ್ಸ್ಟ್ ಬ್ರಹ್ಮ ಪದವಿಗೆ ನೀನೇ ಹೋಗುದು ಹನುಮಂತ ಅಂತ ಹೇಳಿ ಆಗಿದೆ. ಆದ್ದರಿಂದ ಖಂಡಿತ ಹೋಗುವುದು. ಆದ್ದರಿಂದ ಆ ಪದವಿಯಲ್ಲಿ ಈ ರಾಜಸೂಯ ಯಾಗವನ್ನು ಮಾಡಿದರೆ ಇನ್ನೂ ಕೂಡ ಯೋಗ್ಯತೆ ಜಾಸ್ತಿ ಆಗ್ತದೆ. ಸೊ ಖಂಡಿತ ಆಗ್ತದೆ ಅಂತ ಚತುರ್ಮುಖ ಬ್ರಹ್ಮದೇವರ ಪದವಿ ಇತರರಿಗೆ ಊಹಿಸಲಿಕ್ಕೂ ಆಗದಂತಹ ಅತಿ ಉನ್ನತವಾದ ಪದವಿ ಅದು. ಆದ್ದರಿಂದ ಭೀಮಸೇನ ದೇವರು ಮಾತಾಡ್ತಾರೆ. ಯಾಕಂದರೆ ಅದನ್ನು ಸಹ ಪ್ರಯತ್ನದಿಂದ ಸಾಧಿಸಬಹುದು ಅನ್ನುವ ಮೂಲಕ ಭೀಮಸೇನ ತಾನು ಬ್ರಹ್ಮ ಪದವಿಗೆ ಅರ್ಹನಾಗಿದ್ದೇನೆ, ರುಜು ದೇವತೆಗಳಲ್ಲಿ
ಮೊದಲಿನ ಹೆಸರು ಯಾರ್ದು? ವಾಯುದೇವರದ್ದೇ. ಋಜುಗಳಲ್ಲಿ 100 ಜನ ಋಜುಗಳಿರ್ತಾರೆ. ಆ 100 ಜನ ಋಜುಗಳಲ್ಲಿ ಮೊದಲಿನ ಹೆಸರೇ ವಾಯುದೇವರದ್ದೇ ಈ ಬ್ರಹ್ಮ ಪದವಿಗೆ ಅರ್ಹರಾಗಿರುವಂಥದ್ದು. ಹಾಗೆ ಅಲ್ಲಿಗೆ ಈ ಯಾವುದು ಈ 96ನೇದು ಶ್ಲೋಕ ಮುಗೀತು. ನೆಕ್ಸ್ಟ್ ಶ್ಲೋಕ ಸುಲೋಚನಕ್ಕಾಗ್ತದಾ? ನೋಡ್ತೇನೆ, ಪ್ರಯತ್ನ ಮಾಡ್ತೇನೆ. ನಿಜ 97ನೇ ಶ್ಲೋಕ ಅಲ್ವಾ? ಹೌದು, 97ನೇ ಶ್ಲೋಕ. ನಿಜಾನುಭಾವ ವರ್ಜಿತ ಹರೇರನುಗ್ರಹೋಚಿತ ಮಹಾಪ್ರಯತ್ನ ವರ್ಜಿತ ಜನಾನ ಜಗ್ಮುರುನ್ನತಿಂ. ಸ್ವಾಭಾವಿಕವಾದ ಸಾಮರ್ಥ್ಯವಿಲ್ಲದ ಪರಮಾತ್ಮ ಅನುಗ್ರಹದಿಂದ ರಹಿತರಾದ ಮತ್ತು ಉತ್ತಮವಾದ ಪ್ರಯತ್ನ ಮಾಡದ ಜನರು ಉತ್ಕರ್ಷವನ್ನು ಹೊಂದುವುದಿಲ್ಲ ಅಂತ ಹೇಳ್ತಾರೆ. ನಿಜಾನುಭಾವ ವರ್ಜಿತ ಹರೇ ಅನುಗ್ರಹ ಉಜ್ಜಿತ ಮಹಾಪ್ರಯತ್ನ ವರ್ಜಿತ ಜನಾನ ಜಗ್ಮುರುನ್ನತಿಂ. ಭೀಮಸೇನ ದೇವರು ಖಡಾಖಂಡಿತವಾಗಿ ಹೇಳ್ತಾರೆ, ಮಹಾಪ್ರಯತ್ನ ಮಾಡಬೇಕು, ಮಹಾ ಉನ್ನತಿಯನ್ನು ಸಾಧಿಸಬೇಕು ಅಂತೇಳಿದರೆ ಯೋಗ್ಯತೆ ಕೂಡ ಅದೇ ಥರ ಇರಬೇಕು. ನಿಜಾನುಭಾವ ವರ್ಜಿತ, ಆ ಯೋಗ್ಯತೆ ಇಲ್ಲದವರು, ಆ ಯೋಗ್ಯತೆ ಇನ್ನೊಬ್ಬರು ಕೊಡಲಿಕ್ಕೆ ಬರುವುದಿಲ್ಲ. ಇದು ತನ್ನದೇ ಯೋಗ್ಯತೆ ಇರಬೇಕು. ನಿಜ ಅನುಭಾವ, ಅದೇ ನೆಕ್ಸ್ಟ್ ಶ್ಲೋಕದಲ್ಲಿ ಬರ್ತದೆ ಸ್ಥಿರ ಅನುಭಾವ ಅಂತ. ಸ್ಥಿರ ಅನುಭಾವ ಅಂತ ಹೇಳಿದರೆ ನಿಶ್ಚಲವಾದ ಸ್ವರೂಪ ಯೋಗ್ಯತೆ, ಬಾಹುಬಲ ಇರಬೇಕು, ಜ್ಞಾನಬಲ ಇರಬೇಕು, ಸ್ವರೂಪ ಯೋಗ್ಯತೆ ಇರಬೇಕು. ಇದೆಲ್ಲ ಇದ್ದರೆ ಅದಕ್ಕೆ ಹೆಸರು ನಿಜ ಅನುಭಾವ. ತನ್ನದೇ ಆದ ಯಾವುದು ಸ್ವರೂಪ ಯೋಗ್ಯತೆ, ನಿಶ್ಚಲವಾದ ಯೋಗ್ಯತೆ ಯಾರಿಗೆ ವರ್ಜಿತ ಇಲ್ಲವೋ, ಯಾರಿಗೆ ಇದೆಯೋ ಅವರು ಮಾತ್ರ ಮಾಡ್ಬೋದು, ಯಾರಿಗಿಲ್ಲವೋ ಅವರು ಮಾಡಲಿಕ್ಕಾಗೋದಿಲ್ಲ. ನಿಜಾನುಭಾವ ವರ್ಜಿತ, ಅದಕ್ಕೆ ನಿಜಾನುಭಾವ ಬೇಕು ಅಥವಾ ಸ್ಥಿರೋನುಭಾವ ಬೇಕು. ಸ್ಥಿರೋನುಭಾವ ಇದ್ದವರು ಮಾಡ್ಬೋದು, ಯಾರಿಗಿಲ್ಲವೋ ಅವರು ಮಾಡಲಿಕ್ಕಾಗೋದಿಲ್ಲ. ಹರೇಃ ಅನುಗ್ರಹ ಉಜ್ಜಿತ, ಹರೇಃ ಅನುಗ್ರಹ ಭಗವಂತನ ಅನುಗ್ರಹ ಉಜ್ಜಿತ, ಯಾರಿಗೆ ಇಲ್ಲವೋ ಉಜ್ಜಿತ ವರ್ಜಿತ ರಹಿತ. ಸೊ ಹರೇ ಅನುಗ್ರಹ, ಭಗವಂತನ ಅನುಗ್ರಹ ಯಾರಿಗಿಲ್ಲವೋ, ಈಗ ಜರಾಸಂಧ ನಾಳೆ ಈ ಯಾವುದು ರಾಜಶ್ರೀ ಯಾಗ ಮಾಡಬೇಕು ಅಂತ ಹೊರಟ್ರೆ ಭಗವಂತ ಕೃಷ್ಣನ ಅನುಗ್ರಹ ಇದೆಯೋ ಅಲ್ಲಿ? ಇಲ್ಲ. ಆದ್ದರಿಂದ ಜರಾಸಂಧನಿಂದ ಈ ಜನ್ಮದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ನಾವು ಆಗ್ತದೆ. ಯಾಕೆ? ಭಗವಂತ ಕೃಷ್ಣನ ಅಪೂರ್ವವಾದ ಪೂರ್ಣ ಅನುಗ್ರಹ ನಮ್ಮ ಮೇಲೆ ಇದೆ, ಆದ್ದರಿಂದ ನಮಗಾಗ್ತದೆ, ಅವನಿಗಾಗೋದಿಲ್ಲ. ಹರೇ ಅನುಗ್ರಹ ಉಜ್ಜಿತ, ಅವನು ಹರೇ ಅನುಗ್ರಹ ಉಜ್ಜಿತ, ಅವನಿಗೆ ಹರೇ ಅನುಗ್ರಹ ಇಲ್ಲ. ಸೊ ಯಾರಿಗೆ ಇಲ್ಲವೋ ಅವರಿಂದ ಮಾಡಲಿಕ್ಕೆ ಆಗೋದಿಲ್ಲ. ಮಹಾಪ್ರಯತ್ನ ವರ್ಜಿತ, ಮಹಾಪ್ರಯತ್ನ ಇಲ್ಲದವರು ವರ್ಜಿತ. ವರ್ಜಿತ ವರ್ಜಿತ ಉಜ್ಜಿತ ರಹಿತ ಎಲ್ಲ ಒಂದೇ ಶಬ್ದ, ಒಂದೇ ಅರ್ಥ ಇರುವಂಥ ಶಬ್ದಗಳು. ಮಹಾಪ್ರಯತ್ನ ವರ್ಜಿತ, ಯಾರಿಗೆ ಮಹಾಪ್ರಯತ್ನ ಮಾಡುವ ಯೋಗ್ಯತೆ ಇಲ್ಲವೋ ಅಂಥ ಜನಾಃ, ಅಂಥ ಜನರು ನ ಜಗ್ಮುಹು ಉನ್ನತಿಂ, ಅವರಿಂದ ಇಂಥ ಮಹಾ ಉನ್ನತಿ, ಇದು ಸಾಮಾನ್ಯ ಉನ್ನತಿ ಅಲ್ಲ. ನ ಜಗ್ಮುಹು, ಅಂಥ ಜನರಿಂದ ಉನ್ನತಿಂ ನ ಜಗ್ಮುಹು, ಜಗ್ಮುಹು ನ ಜಗ್ಮುಹು, ಜಗ್ಮುಹು ಅಂದರೆ ಹೋಗುವವರು. ಸೊ ಇಲ್ಲಿ ನ ಜಗ್ಮುಹು, ಜಗಾಮ ಜಗ್ಮತುಹು ಜಗ್ಮುಹು ಬಹುವಚನ. ಸೊ ಜಗಾಮ ಅಂದರೆ ಹೋದ, ಜಗ್ಮುಹು ಅಂದರೆ ಹೋದರು. ಇಲ್ಲಿ ನ ಜಗ್ಮುಹು ಯಾರು? ಇಂಥ ಜನರು. ಇಂಥ ಜನರಂದರೆ ಯಾರು? ನಿಜಾನುಭಾವ ವರ್ಜಿತ, ಹರೇ ಅನುಗ್ರಹ ವರ್ಜಿತ, ಮಹಾಪ್ರಯತ್ನ ವರ್ಜಿತ ಅಂಥವರು ಜನಾಃ, ಅಂಥ ಜನರು ನ ಜಗ್ಮುಹು ಉನ್ನತಿಂ, ಇಂತಹ ಅತ್ಯಂತ ದೊಡ್ಡ ಉನ್ನತಿ ಯಾವುದು? ರಾಜಸೂಯ ಯಾಗದಿಂದ ಸಿಗುವಂಥ ಫಲ ಅವರಿಂದ ಆಗಲಿಕ್ಕಿಲ್ಲ. ಅವರು ಅಂಥ ಉನ್ನತಿಯನ್ನು ನಾ ಜಗ್ಮುಹು, ಅದಕ್ಕೆ ಹೋಗಲಿಕ್ಕೆ ಅವರಿಂದ ಆಗುವುದಿಲ್ಲ. ಹೋಗುವುದಂದರೆ ಹೊಂದುವುದು, ಅಂಥ ಉನ್ನತಿಯನ್ನು ಹೊಂದಲಿಕ್ಕೆ ಯೋಗ್ಯತೆ ಬೇಕು ಅಂತ ಮುಂದೆ ಹೇಳುವಂಥದ್ದು. ಸುಲೋಚನಕ್ಕ ಅನ್ಮ್ಯೂಟ್ ಅಂತಂದು ಪಣ್ಪರ ಸ್ಥಿರೋನುಭಾವ ಪಣ್ಣ. 97
8 ಸ್ಥಿರೋನುಭಾವ ಭಾವ ಏವ ಮೇ ಮಹಾನ್ ಅನುಗ್ರಹೋ ಹರೇ ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿ ಮಾಪ್ನುಮಃ. ನನಗೆ ನಿಶ್ಚಲವಾದ ಸಾಮರ್ಥ್ಯವಿದೆ, ಪರಮಾತ್ಮನ ಉತ್ತಮವಾದ ಅನುಗ್ರಹವೂ ಇದೆ, ಇರುವುದು ಪ್ರಯತ್ನವೊಂದನ್ನು ಮುಂಭಾಗದಲ್ಲಿ ಇಟ್ಟುಕೊಂಡು ಐಶ್ವರ್ಯವನ್ನು ಹೊಂದುವೆವು ಅಂತ ಹೇಳ್ತಾರೆ. ಸ್ಥಿರೋನುಭಾವ ಏವ ಮೇ ಮಹಾನ್ ಅನುಗ್ರಹ ಹರೇಃ ಪ್ರಯತ್ನಮೇಕಂ ಅಗ್ರತೋ ನಿಧಾಯ ಭೂತಿ ಮಾಪ್ನುಮಃ. ಹಾಗಾದರೆ ಯಾರಿಗೆ ಇದೆಲ್ಲ ಇಲ್ವೋ ಅವರಿಂದ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಬಿಟ್ಟು ಭೀಮಸೇನ ದೇವರು ಏನು ಹೇಳ್ತಾರೆ? ಸ್ಥಿರೋನುಭಾವ, ನಮಗೆ ಸ್ಥಿರ ಅನುಭವ, ನಿಶ್ಚಲವಾದ ಸ್ವರೂಪ ಯೋಗ್ಯತೆ, ನಮ್ಮದೇ ಯೋಗ್ಯತೆ, ಇನ್ನೊಬ್ಬರ ಹತ್ರ ಏನು ಕೇಳಿ ತರಬೇಕಾದ್ದಿಲ್ಲ. ನಾವು ಅತ್ಯಂತ ಯೋಗ್ಯತೆಯಿಂದ ಹುಟ್ಟಿರುವಂಥದ್ದು ಅಹೋಭಾಗ್ಯ. ಸೊ ಅಂಥ ಯೋಗ್ಯತೆ ನಮ್ಮ ಹತ್ರ ಇದೆ. ಅಲ್ಲಿ ಹೇಳಿದ್ದಾರೆ, ಯಾವ ಜನರಿಗೆ ಆಗುವುದಿಲ್ಲ? ನಿಜಾನುಭಾವ ವರ್ಜಿತ. ಅದು ಯಾರಿಗೆ ನಿಜಾನುಭಾವ ಸ್ಥಿರೋನುಭಾವ ಇಲ್ವೋ ಅವರಿಂದ ಆಗುವುದಿಲ್ಲ. ನಮಗೆ ಇದೆ, ಸ್ಥಿರೋನುಭಾವ ಇದೆ. ಆಮೇಲೆ ಸ್ಥಿರೋನುಭಾವ ಏವ ಮೇ ಅಂತ ಹೇಳ್ತಾರೆ, ನನ್ನಲ್ಲಿ ಇದೆ ಅಂತ ಸ್ಪಷ್ಟವಾಗಿ ಭೀಮಸೇನ ದೇವರು ಹೇಳ್ತಾರೆ. ಈ ರಾಜಸೂಯ ಯಾಗ ಮಾಡಲಿಕ್ಕೆ ಯಾವ ಸ್ಥಿರೋ ಅನುಭವ ಬೇಕೋ ಅದು ನನ್ನಲ್ಲಿ ಇದೆ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ, ಘೋಷಣೆ ಮಾಡ್ತಾರೆ. ಏವ ಮೇ ಅಂತ, ನಮ್ಮಲ್ಲಿ ಅಂತಲ್ಲ, ನನ್ನಲ್ಲಿ ಇದೆ, ಯೋಚನೆ ಮಾಡಬೇಡಿ. ಒಂದು ಮಹಾನ್ ಅನುಗ್ರಹ ಹರೇಹೇ ಅಂದರೆ ಭಗವಂತ ಕೃಷ್ಣ ಅಲ್ಲೇ ಇದ್ದಾರೆ. ಭಗವಂತ ಕೃಷ್ಣ ಅಲ್ಲೇ ಇದ್ದಾರೆ. ಕೃಷ್ಣ ಕೇಳಿದ್ದಕ್ಕೆ ಯುಧಿಷ್ಠಿರ ಹೆದರಿಕೊಂಡು ಅಯ್ಯೋಯ್ಯೋ ಜರಾಸಂಧನ ಸುದ್ದಿ ನಮಗೆ ಬೇಡ ಅಂತ ಪುಕ್ಕಲುತನ ತೋರಿಸಿದ್ದು. ಆಗ ಭೀಮಸೇನ ದೇವರು ಹೇಳುವಂಥದ್ದು, ನಮಗೆ ಆ ಭಗವಂತನ ಅನುಗ್ರಹ, ಭಗವಂತ ಶ್ರೀಕೃಷ್ಣನೇ ಭಗವಂತ ನಾರಾಯಣ. ಸೊ ಮಹಾನ್ ಅನುಗ್ರಹ, ಈ ಶ್ರೀಕೃಷ್ಣನ ಭಗವಂತನ ಮಹಾನ್ ಅನುಗ್ರಹ. ಹರೇ ಹೇ ಹರಿಯ ಅಂದರೆ ನಾರಾಯಣನ ಶ್ರೀಕೃಷ್ಣನ ಮಹಾನ್ ಅನುಗ್ರಹ ನಮಗೆ ಇದೆ. ಪ್ರಯತ್ನಮೇಕಮಗ್ರತೋ, ಏನು ಮಾಡಬೇಕೀಗ? ಪ್ರಯತ್ನ ಒಂದು ಮಾಡಬೇಕು. ಯಾರಿಗೆ ಪ್ರಯತ್ನ ಇಲ್ವೋ ಅದು ಏನೂ ಫಲಿಸುವುದಿಲ್ಲ. ಈ ಸಂಸ್ಕೃತ ಶುರು ಆಗುವಾಗ ಆ ಕ್ಲಾಸ್ನಲ್ಲಿ ಬರ್ತದೆ ಸಂಸ್ಕೃತ ಶ್ಲೋಕ ಸುಭಾಷಿತ. ಏನಂತೇಳಿದರೆ, ಸಿಂಹ ಕಾಡಿನ ರಾಜ. ಅದು ನಾನು ಕಾಡಿನ ರಾಜ, ಜಿಂಕೆ ಬಂದು ನನ್ನ ಬಾಯಿಯೊಳಗೆ ಬೀಳಬೇಕು ಅಂತ ಹೇಳಿದರೆ ಬೀಳ್ತದಾ? ಬೀಳುವುದಿಲ್ಲ. ಸೊ ಜಿಂಕೆ ಅದು ಆಹಾರವಾಗಿ ದೊರಕಬೇಕಿದ್ದರೆ ಕಾಡಿನ ರಾಜ ಸಿಂಹ ರಾಜ ಆದರೂ ಕೂಡ ಹೋಗಬೇಕು, ಹೋಗಿ ಬೇಟೆಯಾಡಿ ಅದನ್ನು ಜಿಂಕೆಯನ್ನು ಕೊಂದು ಬಾಯಿಯೊಳಗೆ ಹಾಕ್ಕೊಂಡ್ರೆ ಮಾತ್ರ. ಇದಕ್ಕೆ ಏನು ಹೆಸರು? ಪ್ರಯತ್ನ, ಉದ್ಯಮ. ಸಂಸ್ಕೃತದಲ್ಲಿ ಇನ್ನೊಂದು ಶಬ್ದ ಉದ್ಯಮ ಅಂತ ಹೇಳಿದರೆ, ನಾವು ಕನ್ನಡದಲ್ಲಿ ಉದ್ಯಮ ಅಂದರೆ ಬೇರೆ, ಇಂಡಸ್ಟ್ರಿ, ಒಂದು ಫ್ಯಾಕ್ಟ್ರಿ ಓನರ್ಗೆ ಉದ್ಯಮಿ ಅಂತ ಎಲ್ಲ ಹೇಳ್ತಾರೆ. ಆದರೆ ಸಂಸ್ಕೃತದಲ್ಲಿ ಉದ್ಯಮ ಅಂದರೆ ಪ್ರಯತ್ನ ಇಲ್ಲದವರಿಗೆ ಏನೂ ಆಗೋದಿಲ್ಲ. ಎಷ್ಟು ಹುಷಾರಿದ್ದರೂ ಏನು ಕೇಳಿದರೂ ಗೊತ್ತಿದೆ, ಆದರೆ ಪರೀಕ್ಷೆ ಸಮಯಕ್ಕೆ ಓದಲಿಲ್ಲ ಅಂತ ಹೇಳಿದರೆ ಆಗ್ತದಾ? ಅವನು ಸಹ ಓದಬೇಕಲ್ವ. ಪ್ರಯತ್ನ ಅನ್ನುವಂಥದ್ದು ಪ್ರತಿಯೊಬ್ಬರೂ ಮಾಡಬೇಕು. ಸೊ ಸ್ಥಿರೋನುಭಾವ ನನ್ನಲ್ಲಿ ಇದೆ, ಹರೇಹೇ ಭಗವಂತನ ಮಹಾನ್ ಅನುಗ್ರಹ ನನ್ನಲ್ಲಿ ಇದೆ, ಪ್ರಯತ್ನಂ ಏಕಂ ಅಗ್ರತೋ ಅಂತೇಳಿದರೆ, ಈಗ ಮುಖ್ಯವಾಗಿ ಅಗ್ರತಃ ಅಂತೇಳಿದರೆ ಮುಂದೆಯಿಂದ ಯಾವುದು ಬೇಕು ನಮಗೆ ಅಂತೇಳಿದರೆ ಅಗ್ರತೋ ಪ್ರಯತ್ನಂ ಏಕಂ, ಪ್ರಯತ್ನ ಒಂದು ಬೇಕು. ಅದನ್ನು ನಿಧಾಯ ಅಗ್ರತೋ ನಿಧಾಯ ಅಂತೇಳಿದರೆ ಪೂರ್ಣ ಪ್ರಯತ್ನವನ್ನು ಪ್ರಯತ್ನಂ ಏಕಂ ಅಂದರೆ ಅದೊಂದೇ ಈಗ ಬೇಕಾಗಿರೋದು. ಯಾವುದು? ಪ್ರಯತ್ನ, ಮಹಾನ್ ಪ್ರಯತ್ನ ಬೇಕು. ಆ ಪ್ರಯತ್ನವನ್ನು ಅಗ್ರತೋ ನಿಧಾಯ, ಅಗ್ರತಃ ಅಂದರೆ ಮುಂದಿಂದ ಇಟ್ಟುಕೊಂಡು, ನಿಧಾಯ ಅಗ್ರತೋ ನಿಧಾಯ. ಅದೇ ಹಿಂದಿಂದ ಅಂತೇಳಿದರೆ ಪೃಷ್ಠತಃ, ಮುಂದಿಂದ ಅಂದರೆ ಪುರತಃ, ಅಗ್ರತಃ. ಸೊ ಎರಡೆರಡು ಶಬ್ದ ಇದೆ. ಪೃಷ್ಠತಃ ಅಂದರೆ ಹಿಂದಿಂದ. ಸೊ
ಪುರತಃ ಅಂದರೆ ಮುಂದಿಂದ, ಅಗ್ರತಃ ಅಂದರೆ ಅಗ್ರ ಅಂದರೆ ಶ್ರೇಷ್ಠ ಅಂತೇಳಿದೆ. ಹಿರಿಯರಿಗೂ ಅಗ್ರಜ ಅಂತ ಹೇಳ್ತೀವಲ್ವ, ಹಿರಿಯರು ಹಾಗೆ. ಸೊ ಅಗ್ರತಃ ಅಂದರೆ ಮುಂದೆ ಇಟ್ಟುಕೊಂಡು, ಯಾವುದನ್ನು? ಮಹಾನ್ ಪ್ರಯತ್ನವನ್ನು ಇಟ್ಟುಕೊಂಡು ನಿಧಾಯ ಭೂತಿಂ ಆಪ್ನುಮಃ. ಭೂತಿ ಅಂತ ಹೇಳಿದರೆ ಇದು ಸಾಮಾನ್ಯವಾದ ಒಂದು ಫಲ ಕೊಡುವಂಥ ಯಜ್ಞ ಅಲ್ಲ, ಮಹಾನ್ ಫಲ ಕೊಡುವಂಥ ಯಜ್ಞ ಇದು. ಇದಕ್ಕೆ ಭೂತಿ ಅಂತ ಹೆಸರು. ಭೂತಿ ಅಂತ ಹೇಳಿದರೆ ಮಹಾನ್ ಐಶ್ವರ್ಯಕ್ಕೆ ಭೂತಿ ಅಂತ ಹೆಸರು. ಈ ಅಷ್ಟಸಿದ್ಧಿಗಳು ಅಣಿಮ, ಗರಿಮ, ಅಣಿಮ ಅಂತ ಹೇಳಿದ್ರೇನು? ಇಷ್ಟು ಸಣ್ಣದಾಗಿ ಬಿಡೋದು. ಮಧ್ವಾಚಾರ್ಯರು ಒಂದು ಕಡೆಯಲ್ಲಿ ಒಂದು ದೇವಸ್ಥಾನದಲ್ಲಿ ಹೋಗಿದ್ದಾರೆ. ಅಲ್ಲಿ ಏನು ಮಾಡಿದರು? ಒಬ್ಬ ಬ್ರಹ್ಮಚಾರಿಯ ಹೆಗ್ಗದಲ್ಲಿ ಕೂತು ಬಿಟ್ಟರು. ಆ ಬ್ರಹ್ಮಚಾರಿ ಸರಿಯಾಗಿ ದೇವರಿಗೆ ಸುತ್ತು ಬರ್ತಾ ಇದ್ದಾನೆ. ಮಧ್ವಾಚಾರ್ಯ ಹೆಗ್ಗಲಲ್ಲಿ ಕೂತಿದ್ದಾರೆ. ಅರೆ, ಮಧ್ವಾಚಾರ್ಯರು ಹೆಗಲಿನಲ್ಲಿ ಕೂತ್ಕೊಳ್ಳುವುದಂದರೆ ಹೇಗೆ ಸಾಧ್ಯ ಆಯಿತದು? ಅಣಿಮ. ಅದೇ ಮಹಿಮಾ ಅಂತ ಹೇಳಿದ್ರೆ ಆ ಬೆಳ್ಳಾರಿ ಹತ್ತಿರ, ಹೊಸಪೇಟೆ ಹತ್ತಿರ ಒಂದು ನದಿ. ಆ ನದಿಗೆ ಏನಂತ ಹೇಳಿದ್ರೆ, ಆ ನದಿಯಲ್ಲಿ ಯಾರೂ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ. ಸ್ನಾನ ಮಾಡಲಿಕ್ಕೆ ಹೋದರೆ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗ್ತಾರೆ. ಅದಕ್ಕೆ ಊರಿನವರೆಲ್ಲ ಸೇರಿ 100 ಜನ ಜಟ್ಟಿಗಳನ್ನು ಕರೆಸಿ ಒಂದು ದೊಡ್ಡ ಬಂಡೆಯನ್ನು ನೀರಿನ ಮಧ್ಯದಲ್ಲಿ, ಆ ನದಿ ಮಧ್ಯದಲ್ಲಿ ಇಟ್ಟರೆ ಆವಾಗ ಪ್ರವಾಹ ಏನಾಗ್ತದೆ, ಕಂಟ್ರೋಲಿಗೆ ಬರ್ತದೆ. ಆಗ ಬಾಕಿದವರೆಲ್ಲ ಸ್ನಾನ ಮಾಡ್ಬೋದು ಅಂತ ಆ ದೊಡ್ಡ ಬಂಡೆಯನ್ನು 100 ಜನ ಜಟ್ಟಿಗಳು ತರ್ತಾ ಇದ್ದಾರೆ. ಸ್ವಲ್ಪ ಸಮಯ ತರುವಾಗ ಏನಾಯಿತು, ಆ ಜಟ್ಟಿಗಳಿಗೆ ಸುಸ್ತಾಗಿ ಬಿಡ್ತು. ಅಯ್ಯೋ, ನಮ್ಮಿಂದ ಇನ್ನಾಗೋದಿಲ್ಲ, ಬಂಡೆಯನ್ನು ಅಲ್ಲೇ ಇಟ್ಬಿಟ್ರು ಅಂತ ಹೇಳಿದ್ರೆ ದೂಡಿಕೊಂಡು ಬರ್ತಾ ಇದ್ದದ್ದು ಅಲ್ಲೇ ಇಟ್ಬಿಟ್ರು ಜಟ್ಟಿಗಳು. ಬಂಡೆಯನ್ನು ಮಧ್ವಾಚಾರ್ಯರು ದೂರದಿಂದ ನೋಡಿದರು. ಗೊತ್ತಾಯ್ತು ಅವರಿಗೆ, ಈ ನೀರಿನ ಪ್ರವಾಹ ಭಾಳ ಜೋರಾಗಿದೆ, ಯಾರಿಗೂ ಸ್ನಾನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಈ ಬಂಡೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಆದರೆ ಆಗಲಿಲ್ಲ. ಹೋದರು. ಮಧ್ವಾಚಾರ್ಯರು ಹೇಳಿದರು, ಏನು ಮಾಡ್ತಿದ್ದೀರಿ? ಏನಿಲ್ಲ, ಆ ನದಿದ್ದು ಪ್ರವಾಹ ಸಿಕ್ಕಾಪಟ್ಟೆ ಇದೆ, ಅದಕ್ಕೋಸ್ಕರ ಈ ಬಂಡೆಯನ್ನು ಮಧ್ಯಕ್ಕೆ ಇಡುವ ಅಂತ ಯೋಚನೆ ಮಾಡಿ ಜಟ್ಟಿಗಳನ್ನು ಕರೆಸಿ ಇಷ್ಟು ದೂರ ತಂದ್ವಿ, ಆದರೆ ಇನ್ನು ಸ್ವಲ್ಪವೇ ದೂರ ಇರುವುದು ಅಂತ ಹೇಳುವಾಗ ಅವರಿಗೆ ಸುಸ್ತಾಗಿ ಬಿಟ್ಟಿದೆ, ಆಗ್ತಾ ಇಲ್ಲ, ನಮ್ಮ ಪ್ರಯತ್ನ ವಿಫಲ ಆಯಿತು ಅಂತ ಹೇಳಿದರೆ ಮಧ್ವಾಚಾರ್ಯರು, ನಾನೊಂದು ಸಲ ಆಗ್ತದ ಅಂತ ನೋಡ್ಬೋದಾ ಅಂತ ಕೇಳಿದ ಕೂಡಲೇ ನೀವು ಒಬ್ಬರು ಅಂದರೆ ನೋಡ್ತೇನೆ ಅಂತ. ಸೊ ನೋಡ್ತೇನೆ ಅಂತ, ನಾನೊಂದು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿಬಿಟ್ಟು ಮಧ್ವಾಚಾರ್ಯರು ಏನು ಮಾಡಿದರು, ಆ ಬಂಡೆಯನ್ನು ತಂದು ನದಿ ಮಧ್ಯದಲ್ಲಿ ಇಟ್ಟೇ ಬಿಟ್ಟರು. ಇದು ಗಜೆಟ್ ನೋಟಿಫಿಕೇಶನ್ ಅಂತ ಹೇಳಿದರೆ ಸರ್ಕಾರದ ಗಜೆಟ್ನಲ್ಲೇ ಬರ್ಕೊಂಡಿದೆ. ಈ ರೀತಿ ಮಧ್ವಾಚಾರ್ಯರು 100 ಜನ ಜಟ್ಟಿಗಳಿಗೆ ಆಗದ ಆ ಬಂಡೆಯನ್ನು ಆ ನದಿಯ ಮಧ್ಯದಲ್ಲಿ ತಂದು ಇಟ್ಟರು ಅನ್ನುವಂಥದ್ದನ್ನು ಗಜೆಟ್ನಲ್ಲೇ ಬರೆದು ಬಿಟ್ಟಿದ್ದಾರೆ ಅನ್ನುವಂಥದ್ದು. ಅಂತ ಹೇಳಿದ್ರೆ ಅದನ್ನು ನನ್ನಿಂದ ನಾನು ಮಾಡ್ಬೋದಾ ಅಂತ ಕೇಳಿದ ಕೂಡಲೇ ಆ ಜನರು ಹೇಳಿದ್ರಂತೆ, ಇವನು ಭೀಮನೇ ಇರಬೇಕು ಅಂತ ಹೇಳಿದ್ರೆ ನಿಜವಾಗಿಯೂ ಭೀಮನೇ ಮಧ್ವಾಚಾರ್ಯ ಅಂತ ಹೇಳಿದ್ರೆ ಭೀಮಂದೇ ಅವತಾರ. ಸೊ ಆದ್ದರಿಂದ ಈ ರೀತಿ ಹಾಗಾದರೆ ಇಲ್ಲಿ ಮಧ್ವಾಚಾರ್ಯರು ಮಾಡಿದ್ದು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದೆ ಆಗುವುದಿಲ್ಲ, ಯಾವುದೂ ಆಗುವುದಿಲ್ಲ. ಅಂಥ ದೊಡ್ಡ ಬಂಡೆಯನ್ನು 100 ಜನ ಜಟ್ಟಿಗಳಿಂದ ಆಗದೇ ಇದ್ದದ್ದನ್ನು ಮಧ್ವಾಚಾರ್ಯರು ತಂದಿಟ್ಟರು ಅಂತ ಹೇಳಿದರೆ ಮಧ್ವಾಚಾರ್ಯರಲ್ಲಿ ಎಷ್ಟು ದೊಡ್ಡ ಒಂದು ಬಲ ಇದೆ, ಬಾಹುಬಲ, ಜ್ಞಾನಬಲ. ಎಲ್ಲಿಂದ ಬಂದದ್ದು? ಅದೇ ಭೀಮಸೇನಿಂದ ಬಂದದ್ದು. ಅದೇ ಭೀಮಸೇನ ಈಗ ಮಾತಾಡ್ತಿರೋದು ಬಾಹುಬಲ ಇದೆ, ಜ್ಞಾನಬಲ ಇದೆ, ಆ ಸ್ವರೂಪ ಬಲ ಇದೆ. ಇದಕ್ಕೆ ಏನು ಹೆಸರು? ಸ್ಥಿರೋನುಭಾವ. ಆ ಸ್ಥಿರೋನುಭಾವ ನನ್ನಲ್ಲಿ ಇದೆ, ಹರೇ ಅನುಗ್ರಹ ನನ್ನಲ್ಲಿ ಇದೆ. ಮಹಾಪ್ರಯತ್ನ ಮಾಡಲಿಲ್ಲ ಅಂತ ಹೇಳಿದರೆ ಆಗುವುದಿಲ್ಲ. ಆ ಮಹಾಪ್ರಯತ್ನವನ್ನು ನಾವು ಮುಂದೆ ಇಟ್ಟುಕೊಂಡು ಅಗ್ರೇ ನಿಧಾಯ ನಾವು ಉನ್ನತಿಂ
ಜಗ್ಮುಹು, ನಾವು ಉನ್ನತಿಯನ್ನು ಪಡೆಯಬಹುದು. ಹೇಳ್ತಾರೆ, ಪ್ರಯತ್ನಂ ಏಕಂ ಅಗ್ರತೋ ನಿಧಾಯ ಭೂತಿಂ. ಇಂಥ ಮಹಾನ್ ಐಶ್ವರ್ಯ, ಇಂಥ ಮಹಾನ್ ಫಲವನ್ನು ಕೊಡುವಂಥ ಈ ಯಜ್ಞವನ್ನು ಮಾಡಿ ಇಂಥ ಯೋಗ್ಯತೆಯನ್ನು ಕೊಡ್ತದೆ. ಅಂದರೆ ಈಗ ನಮ್ಮ ಅಪ್ಪ ಅಲ್ಲಿ ಒದ್ದಾಡ್ತಾ ಇದ್ದಾರೆ, ಯಾವುದು ನಮಗೆ ಇಲ್ಲಪ್ಪ, ನನಗಾಗಲಿಲ್ಲ, ಶಾಪ ಇದೆ, ಇಂದ್ರದೇವರ ಶಾಪ ಇದೆ, ಮುಂದೋಗ್ಲಿಕ್ಕೆ ಆಗ್ತಾ ಇಲ್ಲ, ಹರಿಶ್ಚಂದ್ರ ಮಹಾರಾಜರು ಅಲ್ಲಿ ಹೋಗಿದ್ದಾರೆ, ನಾನು ಇಲ್ಲೇ ಇದ್ದಾನೆ ಅಂತ ಒದ್ದಾಡ್ತಾ ಇದ್ದಾರೆ ಅಂತೇಳಿದೆ. ಈ ಯಾಗ ಮಾಡಿದರೆ ಅಪ್ಪನಿಗೆ ಎಂಥ ಯೋಗ್ಯತೆ ಸಿಗ್ತದೆ, ಮೂಲ ರೂಪವನ್ನು ಹೊಂದಿ ಹರಿಶ್ಚಂದ್ರ ಮಹಾರಾಜರಿಂದ ಅವರು ಉನ್ನತಿಯನ್ನು ಪಡೀತಾರೆ. ಭೀಮಸೇನ ದೇವರು ಬ್ರಹ್ಮ ಪದವಿಯನ್ನು ಪಡೆದು ಅದರಲ್ಲಿ ಅತ್ಯಂತ ಯೋಗ್ಯತೆಯನ್ನು ಪಡೀತಾರೆ. ಎಲ್ಲ ಪಾಂಡವರು ಎಲ್ಲರಿಗೂ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಉನ್ನತಿಯನ್ನು ಪಡೀತಾರೆ ಅನ್ನುವಂಥದ್ದು ಇದು ಸಾಮಾನ್ಯದ ಯೋಗ್ಯತೆ ಅಲ್ಲ, ಇದು ಅತ್ಯಂತ ದೊಡ್ಡ ಯೋಗ್ಯತೆ. ಈ ಅಂಥ ದೊಡ್ಡ ಯೋಗ್ಯತೆಗೆ ಹೆಸರು ಭೂತಿ ಅಂತ. ಭೂತಿಂ ಆಪ್ನುಮಃ, ಪಡೆಯೋಣ. ಆಪ್ನೋತಿ ಅಂದರೆ ಅವನು ಪಡೆಯುತ್ತಾನೆ. ಸೊ ಆಪ್ನೋಸಿ ಅಂತೇಳಿದ್ರೆ ನೀನು ಪಡೆಯುತ್ತೀಯ. ಆಪ್ನೋಮ ಅಂತೇಳಿದರೆ ಆಪ್ನೋಮಿ ಅಂದರೆ ನಾನು ಪಡೆಯುತ್ತೇನೆ. ನಾವೆಲ್ಲರೂ ಪಡೆಯೋಣ ಅಂತ ಹೇಳುವಂಥದ್ದು ಆಪ್ನುಮಃ. ಆಪ್ನುವಹ, ಆಪ್ನುಮಃ. ಸೊ ಆಪ್ನುವಹ ಅಂದರೆ ನಾವಿಬ್ಬರೂ ಪಡೆಯೋಣ, ಆಪ್ನುಮಃ ಅಂದರೆ ನಾವೆಲ್ಲರೂ ಪಡೆಯೋಣ. ಈ ರಾಜಸೂಯ ಯಾಗ ಮಾಡಿ ಇದರ ಫಲ ಏನಿದೆ, ಉನ್ನತ ಫಲವನ್ನು ನಾವೆಲ್ಲರೂ ಪಡೆಯೋಣ. ನಮಗಿಂತ ಒಂದು ಉತ್ತಮ ಸ್ಥಿತಿಯಲ್ಲಿ ಈ ರಾಜಸೂಯ ಯಾಗ ಮಾಡಲಿಕ್ಕೆ ಇನ್ನು ಯಾರೂ ಇರಲಿಕ್ಕಿಲ್ಲ. ಯಾಕಂದರೆ ನಮ್ಮಲ್ಲಿ ಸ್ಥಿರೋ ಅನುಭವ ಇದೆ, ಮಹಾನ್ ಅನುಗ್ರಹ ಭಗವಂತನದ್ದಿದೆ. ಪ್ರಯತ್ನ ಮಾತ್ರವನ್ನು ಮಾಡಬೇಕಾದ್ದು, ಅದನ್ನು ಮಾಡಿ ನಾವು ಭೂತಿಯನ್ನು ಪಡೆಯೋಣ ಅಂತ ಭೀಮಸೇನ ದೇವರು ಹೇಳ್ತಾರೆ. ಇದಕ್ಕೆ ಪ್ರಭಂಜನಾಚಾರ್ಯರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸ್ವರೂಪ ಯೋಗ್ಯತೆ ಇಲ್ಲದ ದೈವಾನುಗ್ರಹ ಪಡೆಯದ, ಆಮೇಲಿಂದ ಮಹಾಪ್ರಯತ್ನ ಮಾಡದ ಜನರು ಎಂದೂ ಸಹ ಅಭ್ಯುದಯ ಹೊಂದುವುದಿಲ್ಲ. ನಿಜಾನುಭಾವ ವರ್ಜಿತ, ಸ್ವರೂಪ ಯೋಗ್ಯತೆ ಇಲ್ಲದ, ಹರೇಹ ಅನುಗ್ರಹ ಉಜ್ಜಿತ, ದೈವಾನುಗ್ರಹ ಪಡೆಯದ, ದೈವಾನುಗ್ರಹ ಯಾರಿಗೆ ಇಲ್ವೋ, ಮಹಾಪ್ರಯತ್ನ ಮಾಡದವರು, ಮಹಾಪ್ರಯತ್ನ ವರ್ಜಿತ ಜನಾಹ, ಅಂಥ ಜನರು ನ ಜಗ್ಮುಹು ಉನ್ನತಿಂ, ಅವರಿಗೆ ಉನ್ನತಿಯನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಹೇಳಿಬಿಟ್ಟು ನಂತರ ಇಲ್ಲಿ ಹೇಳಿರೋದು ಸ್ಥಿರೋನುಭಾವ ಹೇಳುವಂಥದ್ದು. ಭೀಮಸೇನ ಹೇಳುವಂಥದ್ದು, ನನ್ನಲ್ಲಿ ಸುಸ್ಥಿರವಾದ ನಿಶ್ಚಲವಾದ ಏನು ಅನುಭಾವ, ಏನದು ಬಾಹುಬಲ, ಜ್ಞಾನಬಲ, ಆ ಸ್ವರೂಪ ಯೋಗ್ಯತೆ ಇದೆ. ಮೇ ಸ್ಥಿರೋನುಭಾವ ಏವ. ಆನಂತರ ಹರೇಹೇ ಮಹಾನ್ ಅನುಗ್ರಹ, ಭಗವಂತನ ಮಹತ್ತರವಾದ ಅನುಗ್ರಹ ಇದೆ. ಇನ್ನೇನು ಬೇಕಾದದ್ದು, ಪ್ರಯತ್ನವನ್ನು ಏಕಂ, ಪ್ರಯತ್ನ ಒಂದನ್ನು, ಪ್ರಯತ್ನಂ ಏಕಂ ಅಗ್ರತೋ ನಿಧಾಯ, ಮುಂದೆ ಇರಿಸಿಕೊಂಡು, ಭೂತಿಂ ಆಪ್ನುಮಃ, ಅತ್ಯಂತ ದೊಡ್ಡ ಅಭ್ಯುದಯ, ಅತ್ಯಂತ ದೊಡ್ಡ ಫಲವನ್ನು ಹೊಂದೋಣ. ಆಪ್ನುಮಃ. ಸೊ ಹೀಗೆ ಭೀಮಸೇನ ತನ್ನಲ್ಲಿ ಅದಕ್ಕೆ ರಾಜಸೂಯ ಯಾಗ ಮಾಡಲಿಕ್ಕೆ ಬೇಕಾದ ಎಲ್ಲ ಯೋಗ್ಯತೆಗಳು ಇವೆ. ಆಮೇಲೆ ಅದರ ಫಲವನ್ನು ಪಡೆಯಲಿಕ್ಕೆ ಮುಖ್ಯವಾಗಿ ಯಾರು ಇದಕ್ಕೆ ಅರ್ಹ ಅಂತೇಳಿದರೆ ಭೀಮಸೇನನೇ ಅರ್ಹ. ಅದನ್ನು ಶ್ರೀಕೃಷ್ಣ ಭಗವಂತ ಹೇಳಿ ಆಗಿದೆ. ಸೊ ಆದ್ದರಿಂದ ಭೀಮಸೇನ ಮತ್ತೆ ಹೇಳ್ತಾರೆ, ಅದರ ಯೋಗ್ಯತೆ, ಇದರ ಫಲವನ್ನು ನಾವು ಯೋಗ್ಯತೆ ಇರುವವರು ನಾವೆಲ್ಲರೂ ಪಡೆಯೋಣ ಅಂತ ಹೇಳ್ತಾನೆ. ಅಲ್ಲಿಗೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಆಮೇಲಿಂದ ಏನಾಗ್ತದೆ, ಧರ್ಮರಾಜ ಏನು ಹೇಳ್ತಾನೆ, ಸೊ ಅವನು ಮನಸ್ಸು ಮಾಡ್ತಾನ, ಧೈರ್ಯ ಬರ್ತದ, ಏನಾಗ್ತದೆ ಅಂತ ಮತ್ತೆ ನೋಡುವ. ಶ್ರೀಕೃಷ್ಣ ಅರ್ಪಣ ವಸ್ತು.